ವೆಲ್ಕಮ್ ಟು ದಿವ್ಯಶ್ರೀ ಧನಂಜಯ್ ಯೂಟ್ಯೂಬ್ ಚಾನಲ್. ಹಲೋ, ಇವತ್ತು ನಾನು ಮತ್ತು ಅಕ್ಕ ಚಿಕ್ಕಪೇಟೆಗೆ ಶಾಪಿಂಗ್ ಹೊರಟಿದ್ದೀವಿ. ಆಟೋ ಬುಕ್ ಮಾಡಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ತುಬ್ಬು ನಾನು ಬರ್ತೀನಿ ಶಾಪಿಂಗ್ಗೆ, ನಾನು ಬರ್ತೀನಿ ಅಂತ ಹಠ ಮಾಡ್ತಾ ಇದ್ದಾನೆ. ಆದರೆ ಅವನ್ನ ಕರ್ಕೊಂಡೋದ್ರೆ ಶಾಪಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಇವತ್ತು ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನಮ್ಮ ಆಟೋ ಬಂತು, ನಾವೀಗ ಹೊರಟ್ವಿ. ಇದು ನಮ್ಮ ಅಕ್ಕನವ್ರ ಅಪಾರ್ಟ್ಮೆಂಟ್. ಇಲ್ಲಿಂದ ಹೊರಟ್ವಿ. ಇವಾಗ ನಾವಿಲ್ಲಿಂದ ಡೈರೆಕ್ಟಾಗಿ ಇವಾಗ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ತಿರ ರೀಚ್ ಆದ್ವಿ ಆಟೋದಲ್ಲಿ. ಇಲ್ಲಿಂದ ಮೆಟ್ರೋದಲ್ಲಿ ಹೋಗೋಣ ಮೆಜೆಸ್ಟಿಕ್ಕಿಗೆ ಅಂತ. ನೋಡೋಣ ಅಲ್ಲಿ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೆ ಅಂತ. ನೋಡಿ, ಇದೇ ಮೆಟ್ರೋ ಸ್ಟೇಷನ್ ಕೆಂಗೇರಿದು. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ನೋಡಿ ನಮ್ಮ ಮೆಟ್ರೋ ಹೇಗಿದೆ. ನಾನಂತೂ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಮೆಟ್ರೋದಲ್ಲಿ. ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಮೆಟ್ರೋದು. ನೋಡಿ, ಫುಲ್ ಖಾಲಿ ಖಾಲಿ. ಸೊ ಮೆಟ್ರೋದಿಂದ ವ್ಯೂ ನೋಡಿ ಹೇಗಿದೆ ಅಂತ. ಕೆಂಗೇರಿ ವ್ಯೂ ಇದೆ. ಹೇಗಿದೆ ನೋಡಿ ನಮ್ಮ ವ್ಯೂ, ತುಂಬ ಚೆನ್ನಾಗಿದೆ ಅಲ್ವಾ. ಸೊ ಇಲ್ಲಿಂದ ನಾವು ಇವಾಗ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಹತ್ರ ರೀಚ್ ಆದ್ವಿ. ಇಲ್ಲಿ ಇಳಿದು ಇಲ್ಲಿಂದ ಚಿಕ್ಕಪೇಟೆಗೆ ನಡ್ಕೊಂಡು ಹೋಗೋಣ ಅಂತ. ಸೊ ಇನ್ನು ಇಲ್ಲಿ ನೋಡಿ ಪಾರಿವಾಳಗಳೆಲ್ಲ ಎಷ್ಟಿದೆ ಅಂತ. ಅದಕ್ಕೆ ತುಂಬ ತಿನ್ನಕ್ಕೆ ಹಾಕ್ತಾ ಇದ್ದಾರೆ ಅಲ್ಲಿ ಎಲ್ಲ, ಹಾಗಾಗಿ ತುಂಬ ಬಂದಿದೆ ಇಲ್ಲಿ. ಸೊ ಚಿಕ್ಕಪೇಟೆಯಲ್ಲಿ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು ನಮಗೆ. ಇಲ್ಲೊಂದು ಚಿಕ್ಕ ಶಾಪಲ್ಲಿ ನಾವು ಕೆಲವೊಂದು ಬೆಡ್ ಸ್ಪ್ರೆಡ್ಡು, ಟವಲ್ ಅದೆಲ್ಲ ತಗೊಂಡ್ವಿ. ಅಕ್ಕ ಬಿಲ್ ಮಾಡ್ತಾ ಇದ್ದಾಳೆ. ಸೊ ಇನ್ನು ಇಲ್ಲಿಂದ ಏನು ಮಾಡೋದು ಅಂತ ನೋಡಬೇಕು. ಈ ಶಾಪದ ಹೆಸರು ಬಂದುಬಿಟ್ಟು ಮುತ್ತುಸ್ವಾಮಿ ಅಂತ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು. ಇಲ್ಲಿಂದ ಹೊರಟ್ವಿ. ಆಮೇಲೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಇದು ನೋಡಿ ಸ್ಟ್ರೀಟಲ್ಲಿ ಈ ಥರ ಇದೆ ಚಿಕ್ಕಪೇಟೆ ಸ್ಟ್ರೀಟು. ಇಲ್ಲಿ ಹೋಗುವಾಗ ನಡ್ಕೊಂಡು ಹೋಗುವಾಗ ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಯಿತು ನಮಗೆ. ಅಲ್ಲಿ ಲಗೇಜು ಇತ್ತು ನಮ್ಮದು, ಮತ್ತು ಅಲ್ಲಿ ತುಂಬ ರಶ್ ಇತ್ತು, ತುಂಬ ಜನ ಇತ್ತು. ನಮ್ಮ ಮಡಿಕೇರಿ ದಸರಾ ಥರ ಇತ್ತು ನೋಡೋಕ್ಕೆ. ಅಲ್ಲಿ ವೀಡಿಯೋನೇ ಮಾಡೋಕ್ಕಾಗಿಲ್ಲ, ತುಂಬ ಕಷ್ಟ ಆಯಿತು. ಆದರೂ ನಡ್ಕೊಂಡು ಹೋಗುವಾಗ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹೋಗಿದ್ದಿದ್ದು. ನೋಡಿ ಹೇಗಿದೆ ಅಂತ. ನಾವಂತೂ ಅಲ್ಲಿ ತುಂಬ ಏನು ಶಾಪ್ ಮಾಡಲೇ ಇಲ್ಲ. ಸ್ಟ್ರೀಟಲ್ಲಂತೂ ಶಾಪ್ ಮಾಡೋಕ್ಕೆ ಆಗಲಿಲ್ಲ ನಮಗೆ. ಸೊ ಅಲ್ಲಿ ನಡೆದೇ ಸುಸ್ತಾಗಿತ್ತು. ಎಲ್ಲಿ ಹೋಗಬೇಕು, ಎಲ್ಲೇ ಬರಬೇಕು, ಯಾವ ಗಲ್ಲಿ ಒಳಗೆ ನುಗ್ಗಬೇಕು, ಯಾವ ಗಲ್ಲಿಯಿಂದ ಬರಬೇಕು ಏನು ಗೊತ್ತಿರಲಿಲ್ಲ ನಮಗೆ. ಹಾಗೆ ಮ್ಯಾಪ್ ಹಾಕ್ಕೊಂಡು ಸೀದಾ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಅಲ್ಲೇ ಒಂದು ದಮ್ ಬಿರಿಯಾನಿ ತಿಂದು ಆಮೇಲೆ ಬ್ಯಾಕ್ ಟು ಮೆಟ್ರೋಕ್ಕೆ ಬಂದ್ವಿ. ಸೊ ಈಗ ಮನೆಗೆ ರೀಚ್ ಆದ್ವಿ ನಾವು. ಸೊ ಈಗ ಚಿಕ್ಕಪೇಟೆ ಶಾಪಿಂಗ್ ಏನೆಲ್ಲ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಇದು ತುಬ್ಬುಗೆ ಕ್ಲೇ ಆಟ ಆಡೋಕ್ಕೆ ಅವನಿಗೆ ಬೇಕು ಅಂತ ಹೇಳ್ತಿದ್ದ. ಸೊ ಅದಕ್ಕೆ ತೊಗೊಬಂದಿದ್ದೀವಿ. ನೆಕ್ಸ್ಟ್ ಇಲ್ಲಿ ಫ್ರೂಟ್ಸ್ ಎಲ್ಲ ತೊಗೊಬಂದಿದ್ದೀವಿ. ಇದು ಏನೋ ಬೇಲದ ಹಣ್ಣು ಅಂತೆ. ನಾನು ವೀಡಿಯೋದಲ್ಲೆಲ್ಲ ನೋಡ್ತಾ ಇದ್ದೆ, ಬಟ್ ತಿಂದಿರಲಿಲ್ಲ. ಇವತ್ತು ತೊಗೊಬಂದು ಟೇಸ್ಟ್ ಹೇಗಿದೆ ನೋಡೋಣ ಅಂತ ನೋಡಬೇಕು. ಆಮೇಲೆ ಬೇರೆ ಫ್ರೂಟ್ಸ್ ಏನು ತಂದ್ವಿ ಅಂದರೆ ದಾಳಿಂಬೆ ತಂದ್ವಿ, ಪ್ರೊಮೋಗ್ರಾನೇಟ್. ತುಬ್ಬುಗೆ ಇಷ್ಟ ಅಂತ, ಅವ್ನ ಮನೇಲೇ ಇದ್ನಲ್ಲ. ಸೊ ಅವನಿಗೆ ಬಂದಾಗ ಸ್ವಲ್ಪ ಖುಷಿಯಾಗಲಿ ಅಂತ ಫ್ರೂಟ್ಸ್ ಎಲ್ಲ ತೊಗೊಬಂದಿದ್ವಿ. ಅವನಿಗೆ ತುಂಬ ಖುಷಿ ಆಯಿತು, ತುಂಬ ಫ್ರೂಟ್ಸ್ ಇದೆ ಅಂತ. ಆಮೇಲೆ ನೆಕ್ಸ್ಟ್ ಏನು ಶಾಪ್ ಮಾಡಿದ್ವಿ ಅಂತ ನೋಡೋಣ. ಆಮೇಲೆ ನೆಕ್ಸ್ಟ್ ಇದು ನೋಡಿ ಬ್ಯಾಗ್, ಲಗೇಜ್ ಬ್ಯಾಗ್. ಅಮ್ಮ ಲಗೇಜ್ ಬ್ಯಾಗ್ ಬೇಕು ಎಲ್ಲಿಗಾದ್ರೂ ಹೋಗುವಾಗ, ಬಟ್ಟೆ ಎಲ್ಲ ತೊಗೊಂಡೋಗೋಕ್ಕೆ ಅಂತ ಹೇಳ್ತಾಯಿದ್ರು. ಇದು ಆ್ಯಕ್ಚುಲಿ ಅಲ್ಲಿ ಸ್ಟ್ರೀಟಲ್ಲಿ ಶಾಪ್ ಮಾಡಿದ್ದು ನಾವು. ವುಡ್ಲ್ಯಾಂಡದು ಬ್ಯಾಗ್, ಒರಿಜಿನಲ್ ಅಲ್ಲ ಅನಿಸುತ್ತೆ, ಆದರೂ ತುಂಬ ಚೆನ್ನಾಗಿದೆ. ತುಂಬ ಲಗೇಜ್ ಎಲ್ಲ ಕ್ಯಾರಿ ಮಾಡ್ಬೋದು. ಅಮ್ಮನವ್ರಿಗೆಲ್ಲ ಎಲ್ಲಿಗಾದ್ರೂ ಹೋಗಬೇಕಾದ್ರೆ ಈಸಿ ಆಗ್ಬೋದು ಅಂತ ತೊಗೊಂಡು ಬಂದ್ವಿ. ಆಮೇಲೆ ತುಂಬ ಚೆನ್ನಾಗಿದೆ ಇದು. ಆಮೇಲೆ ನೆಕ್ಸ್ಟ್ ಇದು ನೋಡಿ, ಇದು ಅಮ್ಮನಿಗೆ ಕ್ಯಾರಿ ಬ್ಯಾಗ್. ಅಮ್ಮನ ಜೊತೆ ಒಂದು ಬ್ಯಾಗ್ ಇದೆ, ಆದರೆ ಅದು ಹಳೇದಾಗಿದೆ. ನನಗೊಂದು ಹೊಸ ಬ್ಯಾಗ್ ಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ಇದೊಂದು ಕ್ಯಾರಿ ಬ್ಯಾಗ್ ತೊಗೊಳ್ಳೋಣ ಅಂತ ತಗೊಂಡ್ವಿ. ಚೆನ್ನಾಗಿದೆ. ಅಮ್ಮಂಗೆ ಇಷ್ಟ ಆಗುತ್ತಾ ಗೊತ್ತಿಲ್ಲ. ಸ್ವಲ್ಪ ದೊಡ್ಡ ತೊಗೊಳ್ಳಿ, ನನ್ನ ಜೊತೆ ಈಗ ಇರೋದಕ್ಕಿಂತ ದೊಡ್ಡದು ತೊಗೊಳ್ಳಿ ಅಂತ ಹೇಳಿದರು. ಗೊತ್ತಿಲ್ಲ ಇಷ್ಟ ಆಗುತ್ತೆ ಇಲ್ವಾ ಅಂತ. ಆಮೇಲೆ ನೋಡಿ, ನಾನು ಮುತ್ತುಸ್ವಾಮಿ ಅಂತ ಒಂದು ಶಾಪು, ಅಲ್ಲಿ ಶಾಪಿಂಗ್ ಮಾಡಿದ್ವಿ ಅಂತ ಹೇಳಿದ್ವಲ್ಲ. ಆ್ಯಕ್ಚುಲಿ ನಾವು ತುಂಬ ಶಾಪಿಂಗ್ ಮಾಡಿದ್ದಲ್ಲೇ. ಆಲ್ಮೋಸ್ಟ್ 3000 ಸಮಥಿಂಗ್ ಎಷ್ಟೋ ಶಾಪ್ ಮಾಡಿದ್ವಿ. ಸೊ ಅಲ್ಲಿಂದ ಏನೆಲ್ಲ ತಂದ್ವಿ ನೋಡೋಣ. ಇದು ಓಪನ್ ಆಗ್ತಾಯಿಲ್ಲ, ಎಷ್ಟು ಕಷ್ಟಪಟ್ಟು ಓಪನ್ ಮಾಡಿದ್ರು ಕೂಡ. ಟ್ರೈ ಮಾಡ್ತಾಯಿದ್ದೀನಿ, ಓಪನ್ ಆಗ್ತಾಯಿಲ್ಲ. ನೋಡೋಣ. ಕಚ್ಚಿ ಓಪನ್ ಮಾಡೋಣ, ಏನಾಗುತ್ತೆ, ಯಾರು ನೋಡ್ತಾರೆ ಅಲ್ವಾ. ಇವಾಗ ಸ್ವಲ್ಪ ಓಪನ್ ಆಗ್ತಾ ಇದೆ.
ನೋಡೋಣ ಇದರಲ್ಲಿ ಏನಿದೆ ಅಂತ. ತುಬ್ಬು ತುಂಬ ಸರ್ಪ್ರೈಸಲ್ಲಿ ನೋಡ್ತಾ ಇದ್ದಾನೆ ಏನೆಲ್ಲ ತಂದಿದ್ದಾರೆ ಅಂತ. ಸೊ ಇದು ಬಾತ್ ಟವಲ್, ಟೋಟಲ್ 3 ಟವಲ್ ತೊಗೊಂಡು, ನಾನು 2 ತೊಗೊಂಡೆ, ಅಕ್ಕ 1 ತಗೊಂಡ್ಳು. ಅಕ್ಕ ತುಬ್ಬುಗೆ ಅಂತ ತಗೊಂಡ್ಲು, ಅವ್ಳು ನೆಕ್ಸ್ಟ್ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಹೋಗ್ತಾನಂತೆ, ಸ್ವಿಮ್ಮಿಂಗ್ ಕ್ಲಾಸ್ಗೆ ಎಲ್ಲ. ಸೊ ಅಲ್ಲಿ ಹಂಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ಮೂತ್ ಇದು ಟವಲ್ ತೊಗೊಂಡ್ಲು. ತುಂಬ ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿತ್ತು. ಆಮೇಲೆ ನಾನು 2 ಬಾತಿಂಗ್ ಟವಲ್ ತಗೊಂಡೆ, ಅದು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನೊಂದು ಬೆಡ್ಶೀಟ್ ತಗೊಂಡೆ, ತುಂಬ ಚೆನ್ನಾಗಿತ್ತು. 1200 ಏನೋ ಹೇಳಿದರು, ಆ್ಯಕ್ಚುಲಿ ಫಿಕ್ಸ್ಡ್ ರೇಟ್ ಅಂತ ಹೇಳಿದರು, ಆದರೂ ಪರವಾಗಿಲ್ಲ 1200ಗೆಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ನೆಕ್ಸ್ಟು ಮ್ಯಾಂಗ್ಳೂರಿಗೆ ಶಿಫ್ಟ್ ಆಗಬೇಕಾದ್ರೆ ಎಲ್ಲ ಅಲ್ಲಿ ಯೂಸ್ ಮಾಡೋಕ್ಕಂತೂ ಸಖತ್ತಾಗಿದೆ, ಯಾಕಂದರೆ ಸೆಕೆನೂ ಆಗೋಲ್ಲ ಚಳಿನೂ ಆಗೋಲ್ಲ, ಇದು ಮೇಂಟೈನ್ ಮಾಡುತ್ತೆ ಅಂತ ಹೇಳಿದರು. ಒಂಥರ ಸ್ಪಾಂಜ್ ಥರಾಗಿ ಏನೋ ಚೆನ್ನಾಗಿತ್ತು. ಸೊ ಅದನ್ನ ಪರ್ಚೇಸ್ ಮಾಡಿದ್ವಿ, ಒಂದೇ ತಗೊಂಡ್ವಿ ಇದನ್ನ, ಚೆನ್ನಾಗಿದೆ ಇದು. ಸೊ ನೆಕ್ಸ್ಟ್ ಏನು 2 ಬೆಡ್ ಸ್ಪ್ರೆಡ್ ತಗೊಂಡ್ವಿ 2. ಅದೇನು ಎಷ್ಟಪ್ಪ ಅದಕ್ಕೆ ರೇಟು? ಬೆಡ್ ಸ್ಪ್ರೆಡ್ಗೆ 1200 ಅಲ್ಲ, ಸಾರಿ, ಬೆಡ್ ಸ್ಪ್ರೆಡ್ ಪರ್ ಪೀಸ್ಗೆ 650 ಒಂದಕ್ಕೆ 2 ತಗೊಂಡ್ವಿ. ವಿತ್ ಪಿಲ್ಲೋ ಕವರ್ ಇತ್ತು, 2 ಪಿಲ್ಲೋ ಕವರ್, ಅದು ಕೂಡ ಚೆನ್ನಾಗಿತ್ತು. ಪ್ಯೂರ್ ಕಾಟನ್, ಕ್ವಾಲಿಟಿನೂ ಚೆನ್ನಾಗಿತ್ತು. 650 ಒಂದಕ್ಕೆ, ಪರವಾಗಿಲ್ಲ. ನಮ್ಮ ಮಡಿಕೇರಿಯಲ್ಲ ಆದರೆ ಸ್ವಲ್ಪ ಕಾಸ್ಟ್ಲಿ ಆಗ್ತಾಯಿತ್ತು, ಮಡಿಕೇರಿ ಮ್ಯಾಂಗ್ಳೂರಲ್ಲೆಲ್ಲ. ಸೊ ಇಲ್ಲಿ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಕಡಿಮೆಗೆ ಸಿಕ್ತು ನಮಗೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. 2 ಪಿಲ್ಲೋ ಕೇಸ್ ಕೂಡ ಸಿಕ್ಕಿದೆ. ಸೊ ಇದೊಂದು ಕಲರ್, ಆಮೇಲೆ ಇನ್ನೊಂದು ಇದೆ, ಇದು 2 ಸೇಮ್, ಅದು ಡಿಸೈನ್ ಮಾತ್ರ ಚೇಂಜ್ ಅಷ್ಟೇ. 2 ಕ್ವಾಲಿಟಿ, ಕ್ಲಾತ್ ಎಲ್ಲ 2 ಸೇಮ್. ಆಮೇಲೆ ಇದು ನೋಡಿ ನನ್ನ ಕೈಯಲ್ಲಿರೋದು, ಇದು ಅಮ್ಮನಿಗೆ ನಾವು ತಗೊಂಡಿರೋ ಸ್ಯಾರಿ, ಪ್ಯೂರ್ ಕಾಟನ್ ಸ್ಯಾರಿ. 750 ಏನೋ ಹೇಳಿದರು ಈ ಸ್ಯಾರಿಗೆ. ಅಕ್ಕ ಫುಲ್ ಬಿಡಿಸಿ ನೋಡ್ತಾ ಇದ್ದಾಳೆ, ಚೆನ್ನಾಗಿದೆ, ನೆಕ್ಸ್ಟ್ ಟೈಮ್ ನಾವು ತಗೊಳ್ಳೋಣ ಅಂತ. ಅವ್ರ ಮನೆಯಲ್ಲಿ ಯೂಸ್ ಮಾಡೋಕ್ಕಾಗುತ್ತೆ, ಮದನಾಡಲ್ಲಿ ಅಂತ. ಸೊ ನಾನಿಲ್ಲಿ ಸ್ಯಾರಿ ನೋಡ್ತಾ ಇದ್ದೀನಿ, ಇದು ಅಮ್ಮಂಗೆ ತೊಗೊಂಡಿರೋ ಸ್ಯಾರಿ. ಅಮ್ಮನ ಜೊತೆ ಇದೇ ಥರ ಸ್ಯಾರಿ ಇದೆ, ಅದು ಉದ್ದ ಇಲ್ಲ, ಅದನ್ನ ಉಡೋಕ್ಕಾಗಲ್ಲ ಅಂತಲ್ಲಿ ಹೇಳಿ ಯೂಸೇ ಮಾಡಲ್ಲ ಅಮ್ಮ. ಅದಕ್ಕೆ ಇದನ್ನಾದರೂ ಯೂಸ್ ಮಾಡಲಿ ಅಂತ ಒಂದು ತೊಗೊಂಡಿದ್ದೀವಿ, ಗೊತ್ತಿಲ್ಲ ಇಷ್ಟ ಆಗುತ್ತಾ ಇಲ್ವಾ ಅಂತ, ನೋಡೋಣ ಏನು ಹೇಳ್ತಾರೆ ಅಮ್ಮ ಅಂತ. ತುಬ್ಬು ಹೇಳ್ತಾ ಇದ್ದಾನೆ ಇಶಿ ಅದು ಚೆನ್ನಾಗಿಲ್ಲ ಅಂತ. ಬಟ್ ನಮಗೆ ನೋಡೋಕ್ಕೆ ಇಷ್ಟ ಆಯಿತು, ಉಟ್ಟಾಗ ಚೆನ್ನಾಗಿ ಕಾಣುತ್ತೆ. ಅಮ್ಮನಿಗೆ ಆ ಥರ ಸ್ಯಾರಿ ಎಲ್ಲ ಚೆನ್ನಾಗಿ ಕಾಣುತ್ತೆ, ಆ್ಯಕ್ಚುಲಿ ಕಾಟನ್ ಸ್ಯಾರಿ ಎಲ್ಲ. ಸೊ ಅದಕ್ಕೆ ತೊಗೊಂಡ್ವಿ. ಅಮ್ಮನಿಗೆ ಕಾಟನ್ ಸ್ಯಾರಿ ಇಷ್ಟ, ಆ್ಯಕ್ಚುಲಿ ಅಮ್ಮನಿಗೆ 2-3 ಸ್ಯಾರಿ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕೆಲವೊಂದು ಕಿಚನ್ ಐಟಮ್ಸ್ ಎಲ್ಲ ತೊಗೊಂಡಿದ್ವಿ. ಆ್ಯಕ್ಚುಲಿ ತುಂಬ ಕಿಚನ್ ಐಟಮ್ ಎಲ್ಲ ತೊಗೊಳ್ಳೋದು ಅಂತ ಪ್ಲ್ಯಾನ್ ಹಾಕ್ಕೊಂಡು ಹೋಗಿದ್ವಿ. ಆದರೆ ಕಿಚನ್ ಐಟಮ್ಗಳಿಗೆಲ್ಲ ಕೆಲವೊಂದು ಸ್ಟೀಲ್ ಐಟಮ್ ಎಲ್ಲ ಏನಾಗಿತ್ತು ಅಂತಂದರೆ, ಸೇಮ್ ಅಲ್ಲಿ ನಮ್ಮ ಮಡಿಕೇರಿ ರೇಟ್ ಇಲ್ಲಿದ್ದ ರೇಟ್ ಸೇಮ್ ಅಂತ ಅನ್ನಿಸ್ತು ನನಗೆ, ಏನು ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ತುಂಬ ಏನು ತೊಗೊಳಕ್ಕೆ ಹೋಗಲಿಲ್ಲ ನಾವು. ಒಂದು ಮಸಾಲ ಬಾಕ್ಸ್ ತೊಗೊಂಡೆ, ಅಲ್ಲೇನೋ ನೋಡೋಕೆ ಇಷ್ಟ ಆಯಿತು, ತೊಗೊಂಡೆ ಒಂದು ಮಸಾಲ ಬಾಕ್ಸ್. ಆಮೇಲೆ ಇದು ತುಬ್ಬಿಗೆ ಫ್ರೂಟ್ಸ್, ಇವನಿಗೆ ಇಷ್ಟ ಆಗಲಿ ಅಂತ ಒಂದೊಂದು ಬ್ಯಾಗಲ್ಲಿ ಒಂದೊಂದು ಫ್ರೂಟ್ಸ್ ಹಾಕ್ಕೊಂಡು ಬಂದಿದ್ದೀವಿ ನಾವು. ಆ್ಯಕ್ಚುಲಿ ಮೂಸಂಬಿಗೆ 1 kgಗೆ 50 ರೂಪೀಸ್ ಚಿಕ್ಕಪೇಟೆಯಲ್ಲಿ, ತುಂಬ ಕಡಿಮೆಗಿತ್ತು. ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡ್ಲು ಅಕ್ಕ, ಹೋಲ್ಸೇಲ್ ಪ್ರೈಸ್ಗೆ ಅಂತ ಇತ್ತು ಡ್ರೈ ಫ್ರೂಟ್ಸಲ್ಲಿ, ತಗೊಂಡ್ವಿ. ಅಷ್ಟೇನು ಕಡಿಮೆ ಅಂತ ಅನ್ನಿಸ್ಲಿಲ್ಲ ನನಗೆ, ಆದರೂ ಪರವಾಗಿಲ್ಲ. ಮನೆಗೆ ಬಂದು ತಿಂದಾಗ ಅಷ್ಟೊಂದು ಟೇಸ್ಟ್ ಇರಲಿಲ್ಲ ಅದು. ಆಮೇಲೆ ಇದೊಂದು ಬ್ಯಾಗ್ ನೋಡಿ, ಈ ಬ್ಯಾಗು ನಾನು ಈ ಲಗೇಜ್ ಎಲ್ಲ ಹಾಕ್ಕೊಂಡು ಹೋಗ್ಲಿಕ್ಕಾಗುತ್ತೆ ಅಂತ ತೊಗೊಂಡಿದ್ದು. ಆಮೇಲೆ ಕಡಲೆ ತೊಗೊಂಡ್ವಿ, ತುಬ್ಬಿಗೆ ಕಡಲೆ ಇಷ್ಟ ಅಂತ, ಬೇಯಿಸಿ ಕೊಟ್ಟರೆ ಚೆನ್ನಾಗಿ ತಿಂತಾನೆ ಅಂತ ಕಡಲೆ ತೊಗೊಂಡ್ವಿ. ತುಂಬ ಚೆನ್ನಾಗಿದೆ, ದೊಡ್ಡ ದೊಡ್ಡ ಕಡಲೆ ಆಗಿತ್ತು. ಆಮೇಲೆ ನೆಕ್ಸ್ಟ್ ಏನಿದೆ ನೋಡೋಣ. ಅಕ್ಕ ಒಂದು ಜ್ಯೂಸದು ಇದು ತೊಗೊಂಡ್ಲು, ಸೋಸದು ಒಂದು ಅಕ್ಕನಿಗೆ. ನೆಕ್ಸ್ಟು ಈ ಬ್ಯಾಗಲ್ಲಿ ಅಷ್ಟೇ ಇನ್ನೇನಿದೆ, ಅದು
ಇವಳು ಅದೆಲ್ಲ ಹಾಕ್ಕೊಂಡು ಐಟಮ್. ಇದು ಎಲ್ಲ ನಂದು ಕೆಲವೊಂದು ಸ್ಪೂನ್ಗಳು, ದೋಸೆ ಹಿಟ್ಟು ಹಾಕ್ಲಿಕ್ಕೆ ಒಂದು ಸ್ಪೂನು, ಅನ್ನದ್ದು ಸ್ಪೂನು, ಸಾಂಬಾರ್ದು ಸ್ಪೂನ್ ಎಲ್ಲ ಇತ್ತು ಅಲ್ಲಿ. ಆಮೇಲೆ ಒಂದು 4 ಗ್ಲಾಸ್ ತಗೊಂಡೆ. ಆಮೇಲೆ 4 ಪ್ಲೇಟು, ಶೂಸು ತಂದ್ಬಿಡ. ಹಿಂದೆ ಹೋಗು, ಹಿಂದೆ ಕಾಣಿಸಲ್ಲ. ತುಪ್ಪುದು ಒಂದು ಶೂ ಇದೆ. ಅವರು ಅಪ್ಪ ಮತ್ತು ಅವನು ಹೋಗ್ಬಿಟ್ಟು ಡೆಕಾಥ್ಲಾನಿಂದ ಶೂ ತೊಗೊಬಂದಿದ್ದಾರೆ. ಸ್ಪೋರ್ಟ್ಸದು ಶೂ ಅಂತೆ, ಅವನಿಗೆ ಬೇಕು ಅಂತ ತೊಗೊಬಂದಿದ್ದಾರೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.